ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನಮಗೆಲ್ಲ ತಿಳಿದಿರುವ ವಿಚಾರವಾದ ರುಚಿ ಇದರ ಬಗ್ಗೆ ಸ್ವಲ್ಪ ವೈಜ್ಞಾನಿಕವಾಗಿ ತಿಳಿಯುವುದಕ್ಕೆ ಸಹಾಯ ಮಾಡ್ತೀನಿ. ನಾವು ರುಚಿಯನ್ನು ಹೇಗೆ ಅನುಭವಿಸುತ್ತೇವೆ ಅಂತ ಒಂದು ಪ್ರಶ್ನೆ. ಯಾರಿಗಾದ್ರೂ ನೀವು ರುಚಿ ಎಂದರೇನು ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ, ನಕ್ ಬಿಡ್ತಾರೆ. ಆದ್ರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ, ರುಚಿ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಈ ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸ್ತೀನಿ ನೋಡಿ. ನಾಲಿಗೆಯ ಮೇಲೆ ಯಾವುದಾದ್ರೂ ಒಂದು ವಸ್ತುವನ್ನು, ತಿಂಡಿಯ ಪದಾರ್ಥವನ್ನು ಇಟ್ಕೊಂಡಾಗ ಅದು ಅದರಲ್ಲಿರ್ತಕ್ಕಂಥ ಫ್ಲೇವರ್ ಅಂತ ಏನ್ ಹೇಳ್ತೀವಿ, ಮತ್ತೆ ಅದರ ಒಂದು ಗುಣ ಏನಿದೆ ಅದನ್ನ ಬ್ರೈನ್ ಕಳಿಸುತ್ತೆ ನರಗಳ ಮೂಲಕ. ಮೂಗು ಸಹಿತ ಕೆಲವು ವಿಚಾರಗಳನ್ನ ಹೇಳುತ್ತೆ. ಸೊ ನಾಲಿಗೆ, ಮೂಗು, ಬಾಯಿ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಬ್ರೈನ್ಗೆ ಒಂದು ಗುಂಪು ಇನ್ಫಾರ್ಮೇಶನ್ ಕಳಿಸ್ಕೊಡುತ್ತೆ. ಬ್ರೈನು ಒಂದು ಕ್ಷಣದಲ್ಲಿ ಅದನ್ನ ಅನಲೈಸ್ ಮಾಡಿ ನಮ್ಗೆ ರುಚಿಯನ್ನ ಹೇಳುತ್ತೆ. ಅದೇ ಅವಾಗ ನಮ್ಗೆ ಅದು ರುಚಿ ಏನು ಅಂತ ಗೊತ್ತಾಗುತ್ತೆ. ಅದೇ ಪ್ರಶ್ನೆಯನ್ನ ಪುನಃ ನಾನು ಇಲ್ಲಿ ಕೇಳಿದ್ದೀನಿ. ರುಚಿ ಎಂದರೇನು ಅಂತ ಹೇಳಿದಾಗ, ನಾಲಿಗೆ, ಆಹಾರ, ಮೆದುಳು, ಎಕ್ಸ್ಪೀರಿಯನ್ಸು, ನಮ್ಮ ಎಕ್ಸ್ಪೀರಿಯನ್ಸು, ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟು ಸೇರ್ಕೊಂಡಾಗ ರುಚಿ ಅಂತಕ್ಕಂಥದ್ದಾಗುತ್ತೆ. ಆಹಾರದ ರುಚಿಯನ್ನು ನಾವು ನಾಲಿಗೆಯ ಸಹಾಯದಿಂದ ಗುರುತಿಸ್ತೇವೆ. ಅಂದ್ರೆ ನಾಲಿಗೆ ಮೇಲೆ ನಾಲಿಗೆ ಹಲ್ಲು ಇಟ್ಕೊಂಡಾಗ, ಅಲ್ಲಿನಲ್ಲಿ ನಾವು ಅಗದಾಗ, ನಾಲಿಗೆಯಲ್ಲಿ ಜೊಲ್ಲುರಸ ಜೊತೆ ಸೇರ್ಕೊಂಡಾಗ, ಅದು ಸ್ವಲ್ಪ ಜೀರ್ಣವಾದಾಗ ಇವೆಲ್ಲ ಸೇರ್ಕೊಳ್ಳುತ್ತೆ. ಆಗ ನಾಲಿಗೆಯ ಸಹಾಯದಿಂದ ನಾವು ನಮ್ಮ ಆಹಾರದ ರುಚಿಯನ್ನ ಗುರುತಿಸ್ತೀವಿ. ಮತ್ತೆ ಆಹಾರವನ್ನು ಆಯ್ಕೆ ಮಾಡಲು ಇವು ಸಹಾಯ ಮಾಡುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಆದ್ರೆ, ಈಗ ಉದಾಹರಣೆಗೆ ನಾವು ಮೈಸೂರು ಪಾಕ್ ಅಂತ ಹೇಳ್ತೀವಿ. ಒಂದು 10 ತಿಂಡಿ ಪದಾರ್ಥ ಇಟ್ಟು ಮೈಸೂರು ಪಾಕ್ ತಗೊಳ್ಳಿ ಅಂದ್ರೆ ಅದನ್ನೇ ತಗೊಳ್ತೀವಿ. ನಾಲಿಗೆ, ನರಿಗಳು ಮತ್ತು ಮೆದುಳಿನ ಸಂಯುಕ್ತ ಕಾರ್ಯವಾಗಿದೆ. ರುಚಿ ಕೇವಲ ನಾಲಿಗೆ ಕೆಲಸ ಅಲ್ಲ, ಮೆದುಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ನಾಲಿಗೆಯ ಒಳಗೆ ರುಚಿ ಮೊಗ್ಗುಗಳು, ಟೇಸ್ಟ್ ಬಡ್ಸ್ ಅಂತ ಇದೆ. ನಾಲಿಗೆಯ ಮೇಲೆ ಸಾವಿರಾರು ರುಚಿ ಮೊಗ್ಗುಗಳು, ಪ್ರತಿಯೊಂದು ರುಚಿ ಮೊಗ್ಗಿನಲ್ಲೂ ರುಚಿಯನ್ನು ಗುರುತಿಸುವ ಕೋಶಗಳಿರುತ್ತೆ. ಆಹಾರದಲ್ಲಿನ ರಾಸಾಯನಿಕಗಳ ಈ ಕೋಶಗಳನ್ನು ಉತ್ತೇಜಿಸುತ್ತವೆ. ಸುಮಾರು 2000ದಿಂದ 8000 ಟೇಸ್ಟ್ ಬಡ್ಸ್ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿ ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸ್ತೀನಿ ನೋಡಿ. ಅದನ್ನ ಜಾಸ್ತಿ ಇಲ್ಲಿ ಹೇಳೋಕ್ಕಾಗಲ್ಲ. ಅಲ್ಲಿ ಬೇರೆ ಬೇರೆ ಬಣ್ಣದ ಕೋಶಗಳಿವೆ. ಈ ಬೇರೆ ಬೇರೆ ಬಣ್ಣದ ಕೋಶಗಳು ಬೇರೆ ಬೇರೆಯ ಆಹಾರದಲ್ಲಿರ್ತಕ್ಕಂಥ ರುಚಿಯ ರಾಸಾಯನಿಕಗಳನ್ನ, ಅಂದ್ರೆ ರುಚಿ ಬರ್ತಕ್ಕಂಥದ್ದು ನಾವು ತಿನ್ನುವ ಆಹಾರದ ರಾಸಾಯನಿಕ ವಸ್ತುಗಳಲ್ಲಿ ಸಸ್ಯಗಳು ಅವನ್ನ ಪ್ರಿಪೇರ್ ಮಾಡಿರುತ್ತೆ. ಆಗ ನಾವು ನಾಲಿಗೆಯ ಮೇಲೆ ಇಟ್ಟಾಗ, ಜೊಲ್ಲು ರಸ ಸೇರ್ಕೊಂಡಾಗ, ಅಗಿದಾಗ, ರುಚಿ ಮಗ್ಗುಗಳ ಜೊತೆಗೆ ಸಂಪರ್ಕ ಹೊಂದಿದಾಗ ಅವು ಆ ಒಂದು ಸಿಗ್ನಲ್ ಅನ್ನ ಬ್ರೈನಿಗೆ ಕಳಿಸುತ್ತೆ. ನರಗಳ ಮೂಲಕ ನಮ್ಮ ಮೆದುಳು ಅನಲೈಸ್ ಮಾಡಿ ನಮಗೆ ರುಚಿಯನ್ನು ಹೇಳುತ್ತೆ. ಸಾಮಾನ್ಯವಾಗಿ ನಾವು ಟೇಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಎಷ್ಟಿದೆ ಟೇಸ್ಟ್ ಬಡ್ಗಳು ಅಂತ ಕೇಳಿದರೆ, ಸಿಹಿ, ಹುಳಿ, ಉಪ್ಪು, ಕಹಿ, ಉಮಾಮಿ ಅಂತ ಹೇಳ್ತಾರೆ. ಉಮಾಮಿ ಅಂದ್ರೆ ಚೀಸ್ ಇದೆಯಲ್ಲ, ಆ ಚೀಸ್ ಅಂತಕ್ಕಂಥದ್ದನ್ನ ನಾವು ತಗೊಂಡಾಗ ಅದು ಸಿಹಿನೂ ಅಲ್ಲ, ಹುಳಿನೂ ಅಲ್ಲ, ಉಪ್ಪು ಅಲ್ಲ, ಕಹಿನೂ ಅಲ್ಲ. ಅದೇ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ರುಚಿ. ಅದಕ್ಕೆ ಉಮಾಮಿ ಅಂತ ಕರೀತಾರೆ. ಎಲ್ಲ ಆಹಾರಗಳ ರುಚಿ ಈ 5 ಮೂಲ ರುಚಿಗಳ ಸಂಯೋಜನೆ ಆಗಿದೆ. ಕೆಲವುದರಲ್ಲಿ 2-3 ಸೇರ್ಕೊಂಡಿರುತ್ತೆ. ಈಗ ಉದಾಹರಣೆಗೆ ಚಕ್ಕೋತನ ಹಣ್ಣು ಅನ್ನೋದನ್ನ ನಾವು ತಿಂದಾಗ, ಆ ತೊಳೆಗಳಲ್ಲಿ ಬಿಡಿಸಿದಾಗ ಕುಸುಮಗಳು ಅಂತ ಹೇಳ್ತೀವಲ್ಲ, ಅದನ್ನು ಬಾಯಲ್ಲಿ ಹಾಕೊಂಡಾಗ ಸ್ವಲ್ಪ ಕಹಿ ಇರುತ್ತೆ,
ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸಿಹಿ ಇರುತ್ತೆ, ಸ್ವಲ್ಪ ಒಗರು ಇರುತ್ತೆ. ಅಂದ್ರೆ ಮೋಸ್ಟ್ ಫುಡ್ ಫ್ಲೇವರ್ಸ್ ಅರೈಸ್ ಫ್ರಮ್ ಕಾಂಬಿನೇಷನ್ ಆಫ್ 5 these basic taste buds. ರುಚಿಯ ಸಂದೇಶ ಅಂದ್ರೆ ನಾವು ತಿನ್ನುವ ಕುಡಿಯುವ ಪಾನೀಯಗಳು ಆಹಾರಗಳಲ್ಲಿ ಇದು ಮೆದುಳಿಗೆ ಹೇಗೆ ತಲುಪುತ್ತೆ ಅಂತ ಹೇಳಿದ್ರೆ, ಈ ಪಕ್ಕದಲ್ಲಿ ಒಂದು ಚಿತ್ರ ತೋರಿಸಿದ್ ನೋಡಿ. ಅಲ್ಲಿ ಕಣ್ಣಿನಿಂದ ರುಚಿ ನಮ್ಗೆ ಗೊತ್ತಾಗದಿದ್ರು ಕಣ್ಣನ್ನು ನಾವು ನೋಡಿದ ತಕ್ಷಣ ಜಿಲೇಬಿ ಮೈಸೂರು ಪಾಕ್ ಎರಡನ್ನು ಪಕ್ಕದಲ್ಲಿಟ್ಟು ಪಕ್ಕದಲ್ಲಿ ಖಾರ ಶಾವಿಟ್ಟಾಗ ಕಣ್ಣು ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕಣ್ಣಿಗೆ. ಆಗ ಮೂಗು, ನಾಲಿಗೆ ಮತ್ತೆ ಟೇಸ್ಟ್ ಬಡ್ಸು ಇವೆಲ್ಲವೂ ಸೇರ್ಕೊಂಡು ಇವನ್ ಕೈ ಸಹಿತ ಹೆಲ್ಪ್ ಮಾಡುತ್ತೆ. ನರಗಳು ಎಲ್ಲ ಸೇರಿ ಸಂಯುಕ್ತವಾಗಿ ಮೆದುಳಿಗೆ ಕಳಿಸುತ್ತೆ. ಆಗ ನಮಗೆ ಅದರ ರುಚಿ ಗೊತ್ತಾಗುತ್ತೆ. ರುಚಿಯ ಮೊಗ್ಗುಗಳು ಸೆನ್ಸಾರ್ಗಳಂತೆ ಕೆಲಸ ಮಾಡುತ್ತೆ. ಅಂದ್ರೆ ಉದಾಹರಣೆಗೆ ಕಂಪ್ಯೂಟರ್ ಅಲ್ಲಿ ಸೆನ್ಸಾರ್ ಇರುತ್ತೆ, ನರಗಳಿರೋ ತಂತಿಗಳ ಹಾಗೆ ಮೆದುಳು ಕಂಪ್ಯೂಟರ್ ರೀತಿ ಕಾರ್ಯವಹನೆ ಮಾಡುತ್ತೆ. ಅಂದ್ರೆ ಈ ಎಲ್ಲ ಸಂಪರ್ಕಗಳಿಂದ ನಮ್ಮ ಮೆದುಳು ಒಂದು ಕಂಪ್ಯೂಟರ್ ರೀತಿಯಾಗಿ ಕೆಲಸ ಮಾಡುತ್ತೆ. ಕೆಲವು ಸಾರಿ ನಮ್ಗೆ ರುಚಿ ಬದಲಾವಣೆ ಆಗ್ಬಿಡುತ್ತೆ. ಜ್ವರ ಮಲ್ಕೊಂಡು ಜ್ವರದಿಂದ ಎದ್ದು ಒಂದು ದಿವಸ ಅಥವಾ ಅರ್ಧ ಗಂಟೆ ಆದ್ಮೇಲೆ ಯಾರಾದ್ರೂ ನಮ್ಗೆ ಒಂದು ಸ್ವೀಟ್ ಕೊಟ್ರೆ ಏನೋ ರುಚಿಯಾಗಿಲ್ಲ ಅಂತ ಹೇಳ್ತೀವಿ. ಶೀತ, ಜ್ವರ, ಮೂಗಿನ ದಟ್ಟಣೆ, ವಯಸ್ಸಾದಾಗ, ಕೆಲವು ಸಾರಿ ಧೂಮಪಾನ ಮಾಡಿದಾಗ ಅಥವಾ ಆಲ್ಕೋಹಾಲ್ ಯಾವುದಾದ್ರೂ ಒಂದು ಆಲ್ಕೋಹಾಲ್ ಅನ್ನು ಕುಡಿದಾಗ ನಮಗೆ ರುಚಿ ಗೊತ್ತಾಗಲ್ಲ. ಎಷ್ಟೋ ಸಾರಿ ನಾವು ಚಿಕ್ಕವರಾಗಿದ್ದಾಗ ಬೀರ್ ಕುಡಿತಾ ಇದ್ವಿ. ಆ ಬೀರ್ ಕುಡಿಯೋ ಹೊತ್ತಿನಲ್ಲಿ ಅವನು ಕಡಲೆಕಾಯಿ ಬೀಜ ತಂದ್ಕೊಟ್ಟಾಗ ಅದು ಬಿಸಿಯಾಗಿದ್ರು ತಿಂತಾ ಇದ್ವಿ, ಅಥವಾ ಖಾರವಿದ್ರು ತಿಂತಿದ್ವಿ. ಏನು ಹೇಳ್ತಾ ಇರ್ಲಿಲ್ಲ. ಕಾರಣ ಏನಂದ್ರೆ ನಮ್ಗೆ ಅದುವಾಗ ರುಚಿಯ ಬಗ್ಗೆ ಮೆದುಳು ಕೆಲಸ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಆರೋಗ್ಯಕರ ಜೀವನ ಶೈಲಿ ಬೇಕು, ಉತ್ತಮ ರುಚಿ ಅನುಭವಿಸ್ಬೇಕು ಅಂದ್ರೆ ನಾವು ಧೂಮಪಾನ ಮಾಡಬಾರ್ದು, ಮತ್ತೆ ಆಲ್ಕೋಹಾಲ್ ಅನ್ನು ಸೇವನೆ ಮಾಡಬಾರ್ದು. ಆಗ ನಮಗೆ ಆಹಾರದ ರುಚಿ ಚೆನ್ನಾಗಿ ಗೊತ್ತಾಗುತ್ತೆ, ಅನುಭವ ಮಾಡ್ತೀವಿ. ಆಹಾರ ತಿಂದೇ ಹೋದ್ರೂ ಸಹಿತ ನಾವು ಅದ್ರ ರುಚಿನ ಅನುಭವ ಮಾಡ್ತೀವಿ. ಕ್ರೆಡಿಟ್ಸ್, ಈ ಒಂದು ಸಣ್ಣ ರುಚಿಯ ವಿಚಾರವನ್ನ ನಾನು ಮಾಡಬೇಕು ಅಂತ ಕಾನ್ಸೆಪ್ಟ್ ನನಗೆ ಬಂತು. ವಿಷಯ ನನಗೆ ಮಾಡಬೇಕು ಅನಿಸ್ತು. ಆದ್ರಿಂದ ಇದರ ಕಾನ್ಸೆಪ್ಟ್, ಡಿಸೈನು, ವಾಯ್ಸು CG ನಾಗರಾಜ ನಾನು ಕೊಟ್ಟಿರ್ತಕ್ಕಂಥದ್ದು. ಅಕಾಡೆಮಿಕ್ ಹೆಲ್ಪ್ ChatGPT ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್, ವಿಕಿಮೀಡಿಯಾ ಕಾಮನ್ಸ್ ಅಂತಾರೆ, ಅಲ್ಲಿಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವ್ರಿಗೆ ಧನ್ಯವಾದಗಳು. ನಿಮ್ಗೆ ಇಷ್ಟವಾದ್ರೆ ಬೇರೆಯವ್ರಿಗೆ ಹೇಳಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.